ಆರಾಧ್ಯ ದೇವರಾದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ಪದಪಯೋಜಗಳಿಗೆ ನೆತ್ತಿಯ ನುತ್ತುತ್ತಾ ವೇದಿಕೆಯಲ್ಲಿರುವಂತಹ ಸಮಾರಂಭದ ಅಧ್ಯಕ್ಷರೇ, ಪೂಜ್ಯರಾದಂತಹ ಶರಣರೇ, ಎಲ್ಲ ಹಿರಿಯರೇ, ಎಲ್ಲರಿಗೂ ಕೂಡ ಕೈ ಮುಗಿತಾ ಇದ್ದೇನೆ. ಮುಂದಿನ ಕೆಲ ಹೊತ್ತನ್ನು ರಸರಾಗ ಚಕ್ರವರ್ತಿ ಎನ್ನುವಂತಹ ಬಿರುದನ್ನು ಪಡೆದಂತಹ ದಿನೇಶ್ ಅಮ್ಮಣ್ಣಯ್ಯರ ಕುರಿತಾದಂತಹ ಮಾತುಗಳಿಗಾಗಿ ಎತ್ತಿಡ್ತಾ ಇದ್ದೇನೆ. ಎರಡು ಘಟನೆಗಳನ್ನು ಮೊದಲಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ನಾವೆಲ್ಲ ಕೇಳಿದ ಮಾತಿದೆ, ಅಮ್ಮಣ್ಣಯ್ಯರು ಭಾಗವತಿಗೆಗಿದ್ದರೆ ಅವರು ಬರುವುದು ಒಂದು 2 ಗಂಟೆಗೆ 3 ಗಂಟೆಗೆ ಅಂತಾದರೆ 1:15 ಆಟ ನೋಡಿ ಸಾಕು ಅಂತ ಮನೆಗೆ ಹೋಗಲು ಸಿದ್ಧನಾದವನನ್ನು ಪಕ್ಕದವ ನಿಲ್ಲಿಸಿ, ನಿಲ್ಲು, ಈಗ ಒಂದು ಅರ್ಧ ಗಂಟೆಯಲ್ಲಿ ಅಮ್ಮಣ್ಣಯ್ಯರು ಬರ್ತಾರೆ, ಅವರ 4 ಪದ್ಯ ಕೇಳಿ ಹೋಗುವ. ಇದು ಅಮ್ಮಣ್ಣಯ್ಯರಿಗೋಸ್ಕರವಾಗಿ ಕಾತರಿಸುವಂತಹ ವರ್ಗ, ಅವರ ಹಾಡಿಗಾಗಿ ಕಾತರಿಸುವಂತಹ ವರ್ಗ ಒಂದಿತ್ತು ಎನ್ನುವುದು ಎಲ್ಲರಿಗೂ ಗೊತ್ತಿರೋ ವಿಷಯ. ಎರಡನೇದಲ್ಲ, ಒಬ್ಬ ಒಳ್ಳೆಯ ಕಲಾವಿದ ಭಾಗವತಿಕೆಯನ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾ ಇದ್ದವ, ಭಾಗವತಿಕೆಯಲ್ಲಿ ಒಂದಷ್ಟು ಹೆಸರನ್ನು ಸಂಪಾದಿಸ್ತಿರುವ ಸಂದರ್ಭದಲ್ಲಿ ಅವನ ಹತ್ರ ಮಾತಾಡಲಿಕ್ಕೆ ಹೋಗುವಾಗ ಅವರನ್ನು ಉಪೇಕ್ಷಿಸಿದರೆ ಆಗ ಬರುವ ಮಾತು, ಬೇ ಸುರುಮಲ್ತಿನಾತೆ ಮೆಂದ ಎಂಬಿ ಅಮ್ಮಣ್ಣಯ್ಯರಂದೇನಾ ಅಂದರೆ ಅರ್ಥ ಏನು? ಅಮ್ಮಣ್ಣಯ್ಯರು ಅತ್ಯಂತ ಎತ್ತರದಲ್ಲಿದ್ದಾರೆ, ಅವನಿಗೆ ಅವರನ್ನು ನಾವು ಕಂಪೇರ್ ಮಾಡಿಕೊಳ್ಳುವುದಲ್ಲ, ಅವರಿಗೆ ಅವರನ್ನು ಹೋಲಿಕೊಳ್ಳುವುದಲ್ಲ, ನೀನು ಇನ್ನೂ ಸಾಧನೆ ಮಾಡಬೇಕು. ಏನು ಒಂದೊಂದೇ ಹಂತಗಳನ್ನು ಏರುತ್ತಾ ಹಿಂದಿನ ಭಾಗವತರೆಲ್ಲ ಎಷ್ಟು ಕಷ್ಟಪಟ್ಟು ಆ ಸ್ಥಾನಕ್ಕೆ ತಲುಪಿದ್ದಾರೆ, ಆ ಪ್ರಜ್ಞೆ ಉಳ್ಳವನಾಗಿ ನೀನು ತೊಡಗಿಸ್ಕೊಳ್ಬೇಕು. ಈಗಲೇ ನೀನು ಆ ಸ್ಥಾನಕ್ಕೆ ಬಂದೆ ಅಂತ ತಿಳ್ಕೊಳ್ಬೇಡ. ಅಂದರೆ ಇವತ್ತಿಗೂ ಕೂಡ ಶ್ರೇಷ್ಠ ಭಾಗವತ ಪಂಕ್ತಿಯಲ್ಲಿ ಸ್ವಾಭಿಮಾನ ಸಲ್ಲಬಹುದಾದಂಥ ಹೆಸರಿನಲ್ಲಿ ನಾವು ಮೊದಲ ಸಾಲಲ್ಲಿ ಕಾಣುವಂಥ ಹೆಸರುಗಳಲ್ಲಿ ಒಂದು ಶ್ರೀಯುತ ದಿನೇಶ್ ಅಮ್ಮಣ್ಣಯ್ಯರದ್ದು. ಸಂಗೀತ ಮತ್ತು ಸಾಹಿತ್ಯ ಸರಸ್ವತಿ ಮಾತೆಯ 2 ಪವಿತ್ರ ಪಯೋಧರಗಳೆಂದು ಭಾವಿಸಿ ಅದರ ಅಮೃತಪಾನವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಾ, ಸಾಹಿತ್ಯವನ್ನು ಅತ್ಯಂತ ಪ್ರೀತಿಯಿಂದ ಓದುತ್ತಾ, ಸಾಮಾನ್ಯವಾಗಿ ಭಾಗವತರುಗಳು ಹಾಡುವಾಗ ಆ ಭಾವ ಅವರಲ್ಲಿ ಸ್ಫುರಿಸಿ ಮುಮ್ಮೇಳದಲ್ಲಿರುವಂತಹ ಕಲಾವಿದ ಅದಕ್ಕೆ ಪೂರಕವಾಗಿ ಅಭಿನಯವನ್ನು ಮಾಡಿದಂತಾದರೆ, ಈಗ ಕರುಣಾರಸದಲ್ಲಿ ಭಾಗವತರು ಅಳುವುದನ್ನು ನಾವು ನೋಡಿದ್ದೇವೆ. ಆದರೆ ಅಮ್ಮಣ್ಣಯ್ಯರು ಉಪ್ಪಿನಂಗಡಿಯಲ್ಲಿ ನಾನಿದು ಕಂಡಂತಹ ಸತ್ಯ, ಯಕ್ಷ ಸಂಗಮದವರ ಯಕ್ಷಗಾನ ಆಗುತ್ತಾ ಇರುವಾಗ ಮಾನಿಷಾದ ಪ್ರಸಂಗ, ನನ್ನದು ಶ್ರೀರಾಮನ ಪಾತ್ರ ಇತ್ತು, ಭಾಗವತರಿಗೆ ಹತ್ತಿರ ಹೋಗಿದ್ದೆ, ಹೇಗೆ ನಡೆ ಅಂತ ಕೇಳುವುದಕ್ಕೆ ರಾಮನ ಪಾತ್ರವನ್ನು ಹೇಳುತ್ತಾ ಪ್ರಾತಸ್ಮರಣೀಯರಾದಂತಹ ಬಟ್ಟಿಗೆರೆ ಪುರುಷೋತ್ತಮ ಪೂಂಜರ ಸಾಹಿತ್ಯದ ಕುರಿತಾಗಿ ಹೇಳುತ್ತಾ, ಸಾಹಿತ್ಯವನ್ನು ಹೇಳುವಾಗಲೇ ಅಮ್ಮಣ್ಣಯ್ಯರು ಅಳ್ತಾರೆ. ಅಂದರೆ ಆ ಸಾಹಿತ್ಯದ ಕುರಿತಾಗಿ ಎಷ್ಟೊಂದು ಪ್ರೀತಿಯನ್ನು, ಎಷ್ಟೊಂದು ಶ್ರದ್ಧೆಯನ್ನು, ಎಷ್ಟೊಂದು ಅಭಿಮಾನವನ್ನು, ಎಷ್ಟೊಂದು ಗೌರವವನ್ನು ಹೊಂದಿದ್ದಾರೆ ಅಂತ ಒಂದು ಅದ್ಭುತ ಮಾತು ನೆನಪಿಗೆ ಬರ್ತಾ ಇದೆ. ಅಮ್ಮಣ್ಣಯ್ಯರು ಹೇಳಿದ್ದು, ತಿರುಗಾಟಂಕ ಪೂನಗ ಏತ ಕಡೆಟ್ ಜಪ ಅಂತಿದ್ದೇನೆ ಗೊತ್ತಿದ್ದಿ, ಎಂಕ್ ಪ್ರಸಂಗ ಸಾಹಿತ್ಯನೇ ಗಾಯತ್ರಿ ಮಂತ್ರ ಅಂತ. ಏನು ಅದ್ಭುತ ಮಾತ್ರಿ ಇದು! ಯಕ್ಷಗಾನದ ಪ್ರಸಂಗ ಸಾಹಿತ್ಯವನ್ನು ಗಾಯತ್ರಿ ಮಂತ್ರೋಪಾಸನೆಯ ರೀತಿಯಲ್ಲಿ ಅತ್ಯಂತ ಶ್ರದ್ಧೆಯಿಂದ ತೊಡಗಿಸಿಕೊಂಡದ್ದರಿಂದಲೇ ಹೇಗೆ ಗಾಯತ್ರಿ ಮಂತ್ರೋಪಾಸನೆಯನ್ನು ಮಾಡಿದರೆ ಆ ಮಂತ್ರೋಪಾಸನೆ ಮಾಡಿದವನಿಗೆ ಅನುಗ್ರಹ ಮಾಡ್ತದೋ, ಅದೇ ರೀತಿ ಕಲಾಮಾತೆ ಅಮ್ಮಣ್ಣಯ್ಯರಿಗೆ ಅನುಗ್ರಹಿಸಿದ್ದಾಳೆ. ಅವರ ಕಂಠಸಿರಿಯಿಂದ ಸಾಹಿತ್ಯ ಸಂಪೂರ್ಣವಾಗಿ ಹೊರಬಂದಾಗ ಕಲಾಮಾತೆ ಸರ್ವಾಂಗ ಸುಂದರಿಯಾದ ಸುಮಂಗಲಿಯಾಗುತ್ತಾಳೆ. ನಮಗೆಲ್ಲ ತಿಳಿದುವುದು ಸತ್ಯ, ಅಮ್ಮಣ್ಣಯ್ಯರು ಭಾಗವತರು ಅಂತ. ಆದರೆ
ಅವರ ಕಲಾಯಾನ ಆರಂಭಗೊಂಡದ್ದು ಅವರೊಂದು ಮದ್ದಳೆ ವಾದಕರ ಮೂಲಕವಾಗಿ. ಅವರ ದೊಡ್ಡಪ್ಪ ಅವರಿಗೆ ಮದ್ದಳೆಯ ನುಡಿತವನ್ನು ಮೊದಲಿಗೆ ಹೇಳಿ ಕೊಟ್ಟರು. ವಿಷ್ಣು ಭಾಗವತರು ಚಿಕ್ಕಪ್ಪ ದೊಡ್ಡಪ್ಪ ವಿಷ್ಣು ಭಾಗವತರು ಭಾಗವತಿಗೆ ಪಾಠ ಹೇಳಿಕೊಟ್ರು. ಹರಿನಾರಾಯಣ ಬೈಪಡಿತಾಯರು ಮದ್ದಳೆಯ ಪಾಠವನ್ನು ಹೇಳಿಕೊಟ್ರು. ಸೋದರ ಭಾವ ಅತ್ತೆ ಮಗ ಅವರು ಕೆ ವಿ ಮೂರ್ತಿಯವರಿಂದ ಮೃದಂಗದ ನುಡಿಯನ್ನು ಹೇಳಿಕೊಟ್ರು. ನೋಡಿ, ಅವರ ಅಣ್ಣನಿಗೆ ಆ ಪಾಠವನ್ನು ಮಾಡ್ತಾ ಇರುವಾಗ ಸೂಕ್ಷ್ಮಗ್ರಾಹಿಯಾದಂತಹ ಅಮ್ಮಣ್ಣಯ್ಯರು ಕಂಬಕ್ಕೆ ಬೆರಳುಗಳನ್ನಾಡಿಸುತ್ತಾ ಮದ್ದಳೆ ಪಾಠವನ್ನು ಅಭ್ಯಾಸ ಮಾಡ್ತಾಯಿದ್ರಂತೆ. ಇದನ್ನು ಗಮನಿಸಿದಂಥ ಬೈಪಡಿತಾಯರು, ಬಾಯಲ್ಲಿದ್ದದ್ದು ಕೈಯಲ್ಲಿ ಎಷ್ಟು ಬೇಗ ಬರಬೇಕು ಅಂತಾದರೆ ನಿನಗೆ ಒಲಿಯುತ್ತದೆ, ನಿನ್ನ ಹೃದಯ ಸಾಹಿತ್ಯದ ಗರ್ಭಗುಡಿ ಅಂತ ಅವರು ಅವತ್ತೇ ಅಂದುಕೊಂಡಿದ್ದರು. ತನ್ನ ಹೃದಯವನ್ನು ಸಂಗೀತ ಮತ್ತು ಸಾಹಿತ್ಯಕ್ಕೋಸ್ಕರವಾಗಿ ಎತ್ತಿಟ್ಟವರು. ಒಂದು ಸಂದರ್ಶನದಲ್ಲಿ ಅಮ್ಮಣ್ಣಯ್ಯರು ಹೇಳ್ತಾರೆ, ಶಾಲೆಗೆ ಹೋಗುವಂತಹ ಏನು ಎಜುಕೇಷನ್ ಸಿಸ್ಟಮ್ ಉಂಟು ಅದು ನನಗೆ ಒಲಿಲಿಲ್ಲ, ಹಾಗಂತ ಕಲೆ ನನ್ನನ್ನು ಅಪ್ಪಿತು, ಯಾಕೆಂದರೆ ನಾನು ಅದನ್ನು ಒಪ್ಪಿದ್ದೇನೆ ಅಂತ. ಕಲಾಮಾತೆಗೆ ಎರಡು ನಡೆಗಳಂತೆ. ಅನೇಕರು ಕಲೆಯನ್ನು ಆಶ್ರಯಿಸ್ತಾರೆ ತಾವು ಬದುಕುವುದಕ್ಕಾಗಿ, ಇನ್ನು ಕೆಲವರನ್ನು ಕಲೆಯೇ ಆಶ್ರಯಿಸ್ತದೆ ತಾನು ಬದುಕುವುದಕ್ಕಾಗಿ ಅಂತ. ಹಾಗಾಗಿ ಅಮ್ಮಣ್ಣಯ್ಯರನ್ನು ಕಲೆಯೇ ಆಶ್ರಯಿಸಿದೆ ತಾನು ಬದುಕಬೇಕು ಎನ್ನುವಂಥ ಕಾರಣಕ್ಕಾಗಿ. ಯಾವುದೇ ಪ್ರಸಂಗಗಳಿರಲಿ, ಆ ಪ್ರಸಂಗಗಳನ್ನು ಇನ್ನು 10 ನಿಮಿಷದಲ್ಲಿ ಮುಗಿಸಿ, ಇನ್ನು 1/4 ಗಂಟೆಯಲ್ಲಿ ಮುಗಿಸಿ ಅಂತ ಹೇಳಿದರೆ ಅಮ್ಮಣ್ಣಯ್ಯರು ಅದಕ್ಕೆ ಒಪ್ಪಲಿಕ್ಕೆ ಇಲ್ಲ. ಆ ಪ್ರಸಂಗಕ್ಕೆ ಏನೇ ನ್ಯಾಯ ಕೊಡಬೇಕು, ಆ ಪ್ರಸಂಗದ ಆಶಯಗಳು ಏನುಂಟು ಅದಷ್ಟು ರಂಗಸ್ಥಳದಲ್ಲಿ ಸಾಕ್ಷಾತ್ಕಾರಗೊಳ್ಳದೆ ಅಮ್ಮಣ್ಣಯ್ಯರ ಮನಸ್ಸು ತೃಪ್ತರಾಗುವುದಿಲ್ಲ. ಕುಂಡಾವು ಮೇಳದಲ್ಲಿ ತಿರುಗಾಟವನ್ನು ಆರಂಭಿಸಿದರು. ಆ ಬಳಿಕ ಸ್ವಲ್ಪ ವಿರಾಮ ತಗೊಂಡ್ರು. ಪುತ್ತೂರು ಮೇಳದಲ್ಲಿ ಮತ್ತೆ ತೊಡಗಿಸಿಕೊಂಡರು. ಆಗಲೂ ಪುತ್ತೂರು ಮೇಳಕ್ಕೆ ಅವರನ್ನು ಸೇರಿಸಬೇಕೆನ್ನೋ ಕಾರಣಕ್ಕಾಗಿ ಬಂದಂತಹ ಮನೆಗೆ ಬಂದವರು ಅವರನ್ನು ಮದ್ದಲೆಗಾರರಾಗಿ ಬರಬೇಕು ಅಂತ ಕೇಳಿಕೊಂಡದ್ದು. ಆದರೆ ಇವರ ಮೇಲೆ ಅತೀವ ಪ್ರೀತಿಯನ್ನು ಹೊಂದಿದಂತಹ ಇವರ ದೊಡ್ಡಪ್ಪ, ಭಾಗವತರಾದರೆ ಭಾಗವತಿಗೆಗಾದರೆ ಕಳಿಸ್ತೇನೆ ಅಂತ. ಇವರು ಭಾಗವತಿಗೆ ನಾನು ಕೇಳಲಿಲ್ಲಲ್ಲ, ಸರಿ ಚಂಡೆ ಮೊದಲಿಗೆ ನುಡಿಸ್ತಾನೆ, ಆದರೆ ಭಾಗವತಿಗೆ ಹಾಡಬೇಕು ಅಂತ. ಹಾಗಾಗಿ ಭಾಗವತಿಕೆಗೆ ಒಂದು ಅವಕಾಶ ಸಿಕ್ಕಿತು. ಮತ್ತಿದ್ದೆಲ್ಲವೂ ಕೂಡ ಇತಿಹಾಸ. ಒಂದು ಪ್ರಸಂಗದ ಒಂದು ಭಾಗವನ್ನು ನೋಡುವುದಕ್ಕಾಗಿ ಹೋಗುವವರಿದ್ದಾರೆ. ಈ ಭಾಗವನ್ನು ನೋಡುವ. ಆದರೆ ಬಂಧುಗಳೇ, ಒಂದು ಆಸಕ್ತಿ ವಿಷಯ ಹೇಳ್ತೇನೆ. ಅಮ್ಮಣ್ಣಯ್ಯರ ಕಾಮಿನಿ ಕರೆದು ತಾರೆ ಪದ್ಯ ಕೇಳಲಿಕ್ಕೆ ಎಷ್ಟೋ ದೂರದಿಂದ ಓಡಿ ಬರ್ತಿದ್ದವರಿದ್ದರು. ಆ ಪದ್ಯವನ್ನೇ ಕೇಳಬೇಕು ಅಂತ. ಕಾಮಿನಿ ಕರೆದು ತಾರೆ ಪದ್ಯವನ್ನಾದರೂ ಕೂಡ ಒಂದಿಷ್ಟು ಉದಾಸೀನತೆಯನ್ನು ತೋರದೆ ಅಷ್ಟೇ ಪ್ರೀತಿಯಿಂದ ಹಾಡ್ತಾಯಿದ್ರು. ಆಗೆಲ್ಲ ರಾತ್ರಿ ಕೂತ್ರಿ ಬೆಳಗಿನ ತನಕ ಒಬ್ಬರೇ ಭಾಗವತರು, ಒಬ್ಬರೇ ಚಂಡೆಮದ್ದಳೆಯವರು. ಎಷ್ಟೋ ಶಾಲೆಗಳ ಅಂಗಳಗಳು, ಒಳಗಿನ ಕ್ಲಾಸ್ ರೂಮ್ಗಳು, ಮುರಿದು ಹೋದ ಬೆಂಚಿನ ಮೇಲೆ ಪವಡಿಸುತ್ತಾ ಅಮ್ಮಣ್ಣಯ್ಯರು ಕನವರಿಸ್ತಾ ಇದ್ದದ್ದು ಪ್ರಸಂಗ ಸಾಹಿತ್ಯ, ಪ್ರಸಂಗ ನಡೆ, ಯಕ್ಷಗಾನದ ನಡೆಗಳು ಮಾತ್ರ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ, ನಿರಂತರ ಅದೇ ತೊಡಗಿಸಿಕೊಳ್ಳುವಿಕೆಯಿಂದ, ನಿರಂತರವಾಗಿ ಅದೇ ಧ್ಯಾನದಲ್ಲಿ ಇದ್ದದ್ದರಿಂದಲೇ ಅದು ಅವರ ಕೈ ಹಿಡಿಯಿತು. ಇಲ್ಲಿ ಮನೆ, ತೋಟ, ಕೃಷಿ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಆ ಸಾಹಿತ್ಯದ ನಿರಂತರ ಅಭ್ಯಾಸ ತೊಡಗಿಸಿಕೊಳ್ಳುವಿಕೆಯಿಂದ ಕಲಾಮಾತೆ ಅವರಿಗೆ ಒಲಿದಳು. ಪುತ್ತೂರು ಮೇಳದಿಂದ, ಪುತ್ತೂರು ಜಾತ್ರೆಯ ಸಂದರ್ಭದಲ್ಲಿ ಆದಂಥ ಯಕ್ಷಗಾನ ಸಂದರ್ಭದಲ್ಲಿ ಕರ್ನಾಟಕ ಮೇಳದ ಆಗ ಯಜಮಾನರಾಗಿದ್ದಂತಹ ಕಲ್ಲಾಡಿ ವಿಠಲ ಶೆಟ್ಟರು, ಇವರು ಹೃದಯದಲ್ಲಿಟ್ಟುಕೊಂಡು ಆರಾಧಿಸಿರುವಂತಹ ಮಂಡೇಶ ಭಾಗವತರು ಇವರನ್ನು ಕರ್ನಾಟಕ ಮೇಳಕ್ಕೆ ಆಹ್ವಾನಿಸಿದರು. ಆವತ್ತೇ ಸಂಬಳವೂ ನಿರ್ಧಾರವಾಯಿತು, ಎಲ್ಲವೂ ನಿರ್ಧಾರವಾಯಿತು. ಆ ಬಳಿಕ ಸುಮಾರು 2.5 ದಶಕಗಳಿಗಿಂತಲೂ ಹೆಚ್ಚಿನ ಸಮಯ ಸೀನುರಿಗಳ ಯಕ್ಷಗಾನದಲ್ಲಿ ಅಮ್ಮಣ್ಣಯ್ಯರು ಹಾಡಿದ ಪ್ರತಿ ಸಾಲುಗಳು, ಹಾಡಿದ ಸಾಹಿತ್ಯದ ಪ್ರತಿ ಅಕ್ಷರಗಳು
ಶುಭ ಶಂಖಧ್ವನಿಯಾಗಿ ಎಲ್ಲರ ಮನೆಯಂಗಳದಲ್ಲಿ ಮನದಂಗಳದಲ್ಲಿ ಮಧುರ ಭಾವನೆಯ ಚೇತೋಹಾರಿ ಚಿಲುಮೆಯಾಗಿ ಅಮೃತವರ್ಷಿಣಿಯ ಝರಿಯಾಗಿ ಹರಿಯಿತು. ಎಲ್ಲ ಕಲಾಪ್ರೇಮಿಗಳು, ಕಲಾರಾಧಕರು, ಕಲಾಪೋಷಕರು ಇವರ ಗಾನಾಂಬುದಿಯಲ್ಲಿ ಮುಳುಗಿ ಮಿಂದು ಮಡಿಯಾದರು. ಅಷ್ಟರ ಮಟ್ಟಿಗೆ ತನ್ಮಯತೆಯಿಂದ ಹಾಡ್ತಾ ಇದ್ದರು. ಬೊಟ್ಟಿಗರಿ ಪುರುಷೋತ್ತಮ ಪೂಂಜರು ಮಾನಿಷಾದ ಪ್ರಸಂಗ ಇದ್ದರೆ, ಅವರು ವಹಿಸಿಕೊಂಡಂಥ ಕಾರ್ಯಕ್ರಮ ಇದ್ದರೆ ಅದನ್ನು ಬಿಟ್ಟು ಮಾನಿಷಾದ ಪ್ರಸಂಗದ ಅಮ್ಮಣ್ಣಯ್ಯರ ಪದ್ಯ ಕೇಳಲಿಕ್ಕೆ ಹೋಗ್ತಾ ಇದ್ರಂತೆ. ನಾನು ಬರೆದಂತಹ ಸಾಹಿತ್ಯ ಉಸಿರಾಡುವುದನ್ನು ನನಗೆ ಕೇಳಬೇಕು ಅಂತ. ಎಷ್ಟು ಒಳ್ಳೆಯ ವಾಕ್ಯ ನೋಡಿ. ಬರೆದವನು ತಾನು ಬರೆದಂತಹ ಸಾಹಿತ್ಯ ಮತ್ತೊಬ್ಬನ ಕಂಠಸಿರಿಯಲ್ಲಿ ಉಸಿರಾಡುವುದನ್ನು ನೋಡಬೇಕು ಅಂತ ಹೋಗ್ತಾನೆ ಅಂತಾದರೆ ಆ ಸಾಹಿತ್ಯವನ್ನು ಎಷ್ಟು ತನ್ಮಯತೆಯಿಂದ ಅಮ್ಮಣ್ಣಯ್ಯರು ಹಾಡ್ತಾ ಇದ್ದರು ಅಂತ. ಆ ಬಳಿಕ ತುಳು ಪ್ರಸಂಗದಲ್ಲಿ ಪಟ್ಟದ ಪದ್ಮಲೆಯಿಂದ ಆರಂಭಗೊಂಡಿತು. ತುಳುವಿನ ಭಾಗವತಿಗೆ ಈಗಲೂ ಕೂಡ ನೋಡಿ, ಅನೇಕರು ಕೇಳಿರ್ಬೋದು, ಬಂಗಾರು ಬಾಲೆ ಈ ಪಿದೈಪೋ ಒಡೆ ಮಗ ಸಿಂಗಾರೊಡೆಯರ ಅಂಡ್ಲ ತೂಂಡ ರಂಗಿಗೆ ಮನಹುರಿದು ದಿಟ್ಟಿಯೇ ಬೂರತ್ತೆ. ಈ ಪದ್ಯವನ್ನು ಅಮ್ಮಣ್ಣಯ್ಯರು ಹಾಡಿದರು ಅಂತಾದರೆ ತುಳುವಿನಲ್ಲಿ ಒಂದು ಶಬ್ದ ಇದೆ ನೋಡಿ, ಕೊಂಡಾಟ ಅಂತ. ಎಂಥವರಲ್ಲೂ ಕೂಡ, ಎಂಥವರ ಹೃದಯದಲ್ಲಿಯೂ ಕೂಡ ಒಂದು ನದಿ ಓಡಿದಂತಹ ಅನುಭವ ಅಂತ. ಅಂದರೆ ಹೃದಯ ತಂಪಾಗುತ್ತದೆ. ನಾನು ಆಗಲೇ ಉಲ್ಲೇಖಿಸಿದ ಅದೇ ಮಾತು. ಯಾವುದೋ ಶಾಲೆಗಳು, ಯಾವುದೋ ಮೈದಾನಗಳು, ಯಾವುದೋ ಅಂಗಳಗಳು, ಎಲ್ಲೋ ಗದ್ದೆ, ಇಲ್ಲೆಲ್ಲ ಕಲ್ಲಿಗೆ ತಲೆಗೊಟ್ಟು, ಯಾವುದೋ ವಸ್ತ್ರದ ಗಂಟಿಗೆ ತಲೆ ಕೊಟ್ಟು ಕನವರಿಸುತ್ತಾ ಹಾಡನ್ನೇ ಗುಣಗುಣಿಸುತ್ತಾ ಇದ್ದಂಥ ಅಮ್ಮಣ್ಣಯ್ಯರಲ್ಲಿ ಆ ಕಲಾ ಪ್ರೀತಿ ಹಾಗೆಯೇ ಇರಬೇಕು. ಆ ಕಲಾ ಪ್ರೀತಿ ಅದೇ ರೀತಿ ಉಸಿರಾಡಬೇಕು. ಆ ಕಲಾರಾಧನೆ ಹಾಗೇ ಅವರಲ್ಲಿ ಸ್ಥಾಯಿಯಾಗಿ ಇರಬೇಕು ಅಂತಾದರೆ ಕೃಷಿಯನ್ನು, ತೋಟವನ್ನು ನೋಡಿಕೊಂಡು ಮನೆಯ ಯಾವುದೇ ಸಮಸ್ಯೆಗಳು ಅವರಿಗೆ ಮುಟ್ಟದ ಹಾಗೆ ನೋಡ್ತಾ ಇದ್ದಂಥ ಶ್ರೀಮತಿ ಸುಧಾ ಅಮ್ಮಣ್ಣಯ್ಯರ ತೊಡಗಿಸಿಕೊಳ್ಳುವಿಕೆ ಅತ್ಯಂತ ಉತ್ಕೃಷ್ಟ ಮಟ್ಟದ್ದು. ಮಾತಾಡ್ತಾ ಮಾತಾಡ್ತಾ ಅಮ್ಮಣ್ಣಯ್ಯರು ಇದು ನೆನಪಾದರೆ ಮತ್ತೆ ಅವರ ಮಾತು ಮುಂದುವರಿಯುವುದಿಲ್ಲ. ಹಾಗಾಗಿ ಇವರಿಷ್ಟು ಎತ್ತರದ ತೊಡಗಿಸಿಕೊಳ್ಳುವಿಕೆ, ಅಗರಿ ಭಾಗವತರ ಬಗ್ಗೆ ಅತ್ಯಂತ ಆರಾಧ್ಯ ಭಾವವನ್ನು ಹೊಂದಿದವರು. ಎಷ್ಟು ಗಾನವೈಭವಗಳಲ್ಲಿ ಅವರ ಹಾಗೆ ಹಾಡಿ ಅಂತ ಹೇಳುವಾಗ ಅವರ ಹಾಗೆ ಎಲ್ಲ ಹಾಡಲಿಕ್ಕೆ ಅವರಿಗೆ ಮಾತ್ರ ಆಗೋದು ಮಾರಾಯ. ನಾವು ಅವರ ಹಾಗೆ ಹೇಗೆ ಹಾಡೋದು? ಅವರ ಹಾಡನ್ನು ಕೇಳಿದವರು ನಾವು. ಹಾಗಾಗಿ ನನ್ನ ಹಾಡಿನ ಮೂಲಕವಾಗಿ ಅವರ ನೆನಪು ಮಾಡಿಕೊಳ್ತೇನೆ ಅಂತ ಹೇಳಿ ಒಂದು ಪದ್ಯವನ್ನು ಹಾಡ್ತಾಯಿದ್ರು. ಹಾಗಾಗಿ ಹಿರಿಯರಿಟ್ಟಂಥ ಹಾದಿಯಲ್ಲಿ ಸಹಸ್ರಪದಿಯನ್ನೇ ತುಳಿಯುತ್ತಾ ಪಾಂಥರಾಗಿ, ಪಥಿಕರಾಗಿ, ಒಂದೊಂದು ರಾಗದ ಕುರಿತಾಗಿ ವಿಶೇಷ ಅಧ್ಯಯನವನ್ನು ಮಾಡಿ, ಅವರ ಸಂಬಂಧಿಯೇ ರಾಧಿಕಾ ಅಮ್ಮಣ್ಣಯ್ಯರು ಅಂತ ಅವರಿಂದ ಸಂಗೀತದ ಪಾಠವನ್ನು ಕಲಿತು ಆ ಸಂಗೀತವನ್ನು ಒಳ್ಳೆಯ ಭಾವಗೀತೆಯನ್ನು ಹಾಡ್ತಾ ಇದ್ರಂತೆ ಅಮ್ಮಣ್ಣಯ್ಯರು. ಹಾಗಾಗಿ ಭಾವಗೀತೆಯ ಅಂತರ್ಮುಖಿ ಒಳಸುಳಿವು ಏನುಂಟು ಮತ್ತು ಸಂಗೀತದ ನಿಜ ನಡೆ ಏನುಂಟು ಅದೆಲ್ಲವನ್ನು ಕೂಡ ಯಕ್ಷಗಾನದ ಮೂಲ ಆಶಯಕ್ಕೆ ಭಂಗ ಬಾರದ ಹಾಗೆ ತೊಡಗಿಸಿಕೊಳ್ಳುತ್ತಾ ಹೊಸ ಭಾವವನ್ನು ಪ್ರೇಕ್ಷಕ ಪ್ರಭುವಿನ ಹೃದಯದಲ್ಲಿ ಸ್ಥಾಪಿಸಲು ಸುಗವಾಗಿ ಅತ್ಯಂತ ಪ್ರೀತಿಯಿಂದ ತೊಡಗಿಸಿಕೊಂಡವರು. ಇವಕಣ ಶ್ರೀರಾಮಚಂದ್ರ ಎನ್ನುವಂಥ ಈ ಹಾಡು ಕೃಷ್ಣಾರ್ಜುನ ಕಾಳಗದ ಅಮ್ಮ ತಂಗಮ್ಮ ಸೌಭದ್ರೆ ಅವರು ಅತ್ಯಂತ ಪ್ರೀತಿಸುವಂತಹ ಶಿವರಂಜಿನಿ, ಕರ್ಣರಂಜಿನಿ, ದರ್ಬಾರ್ ಕಾನಡ, ಜೋಗ್ರಾಗಗಳು ಇವೆಲ್ಲವೂ ಕೂಡ ಮತ್ತೊಂದು ಅತ್ಯಂತ ಅವರೊಂದು ಎಷ್ಟು ಒಳ್ಳೆಯ ಲಿಸನರ್, ಎಷ್ಟು ಒಳ್ಳೆಯ ಸೂಕ್ಷ್ಮಗ್ರಾಹಿತ ಉಳ್ಳವರು ಎನ್ನುವುದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಪೊಳಲಿಯಲ್ಲಿ ಅಮ್ಮಣ್ಣಯ್ಯರು ಪೊಳಲಿಯ ಕಾರ್ಯಕ್ರಮಕ್ಕೆ, ವೆಂಕಟೇಶ ನಾವುಡವರು ಮಾಡುವ ಕಾರ್ಯಕ್ರಮಕ್ಕೆ ಅವರು ಬೇಕೆ. ರಾತ್ರಿ ಆಟ, ಆ ಬಳಿಕ ಮೊದಲಿಗೆ ಗಾನವೈಭವ ಆಗ್ತಾಯಿತ್ತು. ತುಸು ಬೇಗ ಬಂದಂಥ ಅಮ್ಮಣ್ಣಯ್ಯರು ಸಭೆಯಲ್ಲಿ ಕೂತು ಗಾನವೈಭವ ಆಲಿಸ್ತಾ ಇದ್ದರು. ಗಾನವೈಭವ ಮುಗಿದ ನಂತರ ಹೋಗಿ ಕೇಳಿದೆ ನಾನು, ನೀವೇನು ಕೇಳ್ತಾ ಇದ್ದದ್ದು ಅಮ್ಮಣ್ಣಯ್ಯರೇ? ಆಗ ಅವ್ರು ಹೇಳಿದರು, ಹತ್ತುಮರೆ ಪುಂಚಿತೇರು ಆ ಕರ್ಣರಂಜಿನಿ ಏತು ಪೊರ್ಲು ಪಂಡೇರು. ಕರ್ಣರಂಜಿನಿಯನ್ನು ಅತ್ಯಂತ ಸೊಗಸಾಗಿ ಹೇಳುವಂತಹ ಭಾಗವತರಲ್ಲಿ ಮೊದಲಿಗೆ ಕೇಳಿ ಬರುವ ಹೆಸರೇ ಅಮ್ಮಣ್ಣಯ್ಯರು. ಅವರೇ ಮತ್ತೊಬ್ಬರು ಹಾಡುವ ಕರ್ಣರಂಜಿನಿಯನ್ನು ಅತ್ಯಂತ ಪ್ರೀತಿಯಿಂದ ಆಸ್ವಾದಿಸ್ತಾ ಇರ್ತಾರೆ. ಇದು
ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ ಅತ್ಯಂತ ಮಾರ್ಗದರ್ಶಕವಾದಂತಹ ವಿಷಯ. ಸ್ವಲ್ಪ ಹೊತ್ತಿನ ಮೊದಲವರು ಮಾತಾಡ್ತಾ ಇರುವಾಗ ಒಂದು ಮಾತು ಹೇಳಿದರು. ಒಂದು ಪ್ರದರ್ಶನ ಆದ ಬಳಿಕ ಆ ಪ್ರದರ್ಶನ ನೀಡಿದಂಥ ತಂಡ ಮತ್ತೊಂದು ಪ್ರದರ್ಶನ ಆಗುವಾಗ ಏನು ಹೊಸತು ಕಲೀಲಿಕ್ಕಾಗ್ತದೆ ಎನ್ನುವುದನ್ನು ನೋಡುವ ನಿಟ್ಟಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದೇ ಇಲ್ಲ. ನಮ್ಮ ಪ್ರದರ್ಶನ ಆಯಿತು ಮತ್ತು ಸೆಲ್ಫಿ ತೆಗೆಯುವುದರಲ್ಲಿ ಬ್ಯುಸಿಯಾಗಿ ಬಿಡ್ತಾರೆ. ಏನು ನಂತರದವ್ರು ಏನು ಹೊಸತು ಮಾಡ್ತಾರೆ, ಅದೇ ತಾಳವನ್ನು ಅವ ಹೇಗೆ ಕುಣಿತಾನೆ, ಅದೇ ರಾಗವನ್ನು ಅವನು ಹೇಗೆ ಹಾಡ್ತಾನೆ, ಅದೇ ಸಾಹಿತ್ಯವನ್ನು ಅವನು ಹೇಗೆ ಹೇಳ್ತಾನೆ, ಈ ನಿಟ್ಟಿನಲ್ಲಿ ತೊಡಗಿಸಿಕೊಂಡ್ರೆ ನಮಗೆ ಮಹಾಲಿಂಗನ ಸೌಖ್ಯವಿದೆ ಅಂತ. ಅದರಿಂದಲೇ ಅಮ್ಮಣ್ಣಯ್ಯರ ಈ ವಿಶೇಷವಾದಂತಹ ಯಕ್ಷ ಪ್ರೀತಿಯಿಂದಲೇ ಅನೇಕರು ಯಕ್ಷಗಾನದ ಕುರಿತಾಗಿ ಆಸಕ್ತಿಯನ್ನು ವಹಿಸಿ ತೊಡಗಿಸಿಕೊಂಡರು. ನಾವು ಯಕ್ಷಗಾನ ಕಲಿಬೇಕು, ನಾವು ಯಕ್ಷಗಾನದ ಅಂತರಾಳವನ್ನು ಅರ್ಥೈಸಿಕೊಳ್ಳಬೇಕೆನ್ನುವ ನಿಟ್ಟಿನಲ್ಲಿ ತೊಡಗಿಸಿಕೊಂಡರು. ಪದ್ಮನಾಭ ಶಂಕರನಾರಾಯಣ ಭಟ್ರಂಥ ಹಿರಿಯ ಕಲಾವಿದರ ಸಾಹಚರ್ಯ ಅವರನ್ನು ಮತ್ತಷ್ಟು ಮಗದಷ್ಟು ಗಟ್ಟಿ ಮಾಡಿತು. ಒಂದು ಕಾಲದಲ್ಲೊಂದು ಮಾತಿತ್ತು ನೋಡಿ, ಕಂಠ ಇದ್ದವ ಭಾಗವತ, ಸೊಂಟ ಇದ್ದವ ವೇಷಧಾರಿ ಅಂತ. ಆ ಕಂಠವನ್ನು ಎಷ್ಟು ಪರಿಣಾಮಕಾರಿಯಾಗಿ ಬಳಸಬಹುದು ಎನ್ನುವುದನ್ನು ತೋರಿಸಿಕೊಟ್ಟವರು. ಟೌನ್ ಹಾಲಲ್ಲಿ ಒಂದು ಮಾತಿತ್ತಂತೆ, ಆಟ ಮುಗಿಸಿ ಬೆಳಗ್ಗೆ ಹೋಗುವಾಗ ನಾನೇನಿ ಪಕ್ಕಿಲು ಮನೆ ಪೂಜಾ, ಪಕ್ಕಿಲಿಗೆ ನಾಚಿಗೆ ಆಯ್ತು ನಮ್ಮಣ್ಣಯ್ಯರನ್ನ ಪದ್ಯಕ್ಕೆ ಎಂಡಿದ್ದು ಅಂತ. ಎಷ್ಟು ಚಂದದ ವಾಕ್ಯ ನೋಡಿ, ಪಕ್ಕಿಲಿಗೆ ನಾಚಿಗೆ ಆಯ್ತು ನಮ್ಮಣ್ಣಯ್ಯರನ್ನ ಪದ್ಯಕ್ಕೆ ಎಂಡಿದ್ದು. ಅಂದರೆ ಹಕ್ಕಿಗಳು ಕೂಡ ಕೂತು ಅಮ್ಮಣ್ಣಯ್ಯರ ಸ್ವರವನ್ನು ಆಸ್ವಾದಿಷ್ಟರ ಮಟ್ಟಿಗೆ ತನ್ಮಯತೆಯಿಂದ ಹಾಡ್ತಾ ಇದ್ದಂತಹ ಅಮ್ಮಣ್ಣಯ್ಯರಿಗೆ ಈ ಪ್ರಶಸ್ತಿ ಸಲ್ಲುವುದರ ಮೂಲಕವಾಗಿ ಒಬ್ಬ ಯಕ್ಷಗಾನ ಆರಾಧಕನಿಗೆ, ಒಬ್ಬ ಸಾಹಿತ್ಯ ಆರಾಧಕನಿಗೆ ಒಂದು ಶ್ರೇಷ್ಠ ಮಟ್ಟದ ಗೌರವವನ್ನು ನೀಡಿದಂತಹ ತೃಪ್ತಿ ನಮಗಿದೆ. ಅಗರಿ ಶ್ರೀನಿವಾಸ ಭಾಗವತರು, ಅಗರಿ ರಘುರಾಮ್ ಭಾಗವತರು ಎನ್ನುವಂತಹ ಒಂದು ಶ್ರೇಷ್ಠ ಎರಡು ಹೆಸರುಗಳಿರುವಂತಹ ಈ ವೇದಿಕೆಯಲ್ಲಿ ಅಮ್ಮಣ್ಣಯ್ಯರಂತಹ ಸಾರ್ವಕಾಲಿಕ ಶ್ರೇಷ್ಠ ಭಾಗವತರ ಕುರಿತಾಗಿ ಒಂದು 4 ಮಾತನಾಡುವಂತಹ ಯೋಗವನ್ನು ನನಗೆ ಒದಗಿಸಿಕೊಟ್ಟದ್ದಕ್ಕಾಗಿ ಎಲ್ಲ ಹಿರಿಕಿರಿಯ ಸುಮನಸ್ಸರಿಗೆ ಕೈ ಮುಗಿಯುತ್ತಾ, ಇನ್ನಷ್ಟು ವಸಂತಗಳ ಕಾಲ ಈ ಗಾನಕ್ಕೋಗಿಲಿ ಉಳಿಯುತ್ತಾ ಇರಲಿ. ಸತ್ಯ ಅಂತ ನೋಡಿ, ಹಕ್ಕಿ ಹೋಗಿತ್ತು. ಇನ್ನಷ್ಟು ವಸಂತಗಳ ಕಾಲ ಉಳಿಯುತ್ತಾ ಇರಲಿ, ನಮ್ಮೆಲ್ಲರ ಹೃದಯವನ್ನು ತಂಪಾಗಿಸಲಿ ಅಂತ ಆರಾಧ್ಯ ಮೂರ್ತಿ ದುರ್ಗಾ ಪರಮೇಶ್ವರಿಯಲ್ಲಿ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಭೂಯೋ ಭೂಯೋ ನಮಾಮ್ಯ. ಅಗರಿ ಪ್ರಶಸ್ತಿಯನ್ನು ಪಡೆಯುತ್ತಿರುವಂತಹ ಈ ಶುಭ ಸಂದರ್ಭದಲ್ಲಿ ಮಾನ್ಯ ರಸರಾಗ ಚಕ್ರವರ್ತಿ ಶ್ರೀ ದಿನೇಶ್ ಅಮ್ಮಣ್ಣಯ್ಯ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಮೊದಲಾಗಿ ಸಲ್ಲಿಸುತ್ತಾ ಅವರ ಧರ್ಮಪತ್ನಿ ಶ್ರೀಮತಿ ಸುಧಾಮಣಿ ಅವರಿದ್ದಾರೆ. ದಯವಿಟ್ಟು ತಾವು ವೇದಿಕೆಗೆ ಬಂದು ಈ ಶುಭ ಸಂದರ್ಭದಲ್ಲಿ ಪತಿಯನ್ನು ಒಡಗೂಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಿಮ್ಮ ಸಹಕಾರ, ಒಂದು ಮಾತಿದೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಅ ವುಮನ್ ಅಂತ. ಹಾಗೆ ದಿನೇಶ್ ಅಮ್ಮಣ್ಣಯ್ಯರ ಯಶಸ್ಸಿನ ಹಿಂದೆ ನಿಮ್ಮ ಸಂಪೂರ್ಣ ಸಹಕಾರ ಇದೆ ಎನ್ನುವುದನ್ನು ನಾವು ಮನಗಂಡಿದ್ದೇವೆ. ಬಂಧುಗಳೇ, ಯಾವುದೋ ಫಿಲ್ಮ್ ಸ್ಟಾರ್ಗಳು ಬಂದರೆ ನಾವು ಎದ್ದು ನಿಂತು ಚಪ್ಪಾಳೆ ತಡ್ತೇವೆ. ಇಂತಹ ಗಣ್ಯರಿಗೆ ನಾವು ಸನ್ಮಾನ ಆಗುವಾಗ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಅವರನ್ನು ಗೌರವಿಸೋಣ ಅಂತ ಹೇಳ್ತಾ, ಅವರನ್ನು ಮಾನ್ಯರನ್ನು ಶಲ್ಯದೊಂದಿಗೆ ಸ್ಮರಣಿಕೆಯೊಂದಿಗೆ ಪ್ರಶಸ್ತಿ ಪತ್ರದೊಂದಿಗೆ 30,000 ಗೌರವದ ನಗದಿನೊಂದಿಗೆ ಗೌರವಯುತ ಅಗರಿ ಪ್ರಶಸ್ತಿಯಿಂದ ಇಂದು ಶ್ರೀ ಅಗರಿ ಸಂಸ್ಮರಣಾ ವೇದಿಕೆಯವರು ಗೌರವಿಸ್ತಾ ಇದ್ದಾರೆ. ಸಾಹಿತಿ ಬರೆದಂತಹ ಸಾಹಿತ್ಯಕ್ಕೆ ಜೀವವನ್ನು ನೀಡುತ್ತಾ ಪ್ರೇಕ್ಷಕರ ಮನಸ್ಸಿನಲ್ಲಿ ಕೂಡ ಆ ರಚನೆ,
ಅಥವಾ ಆ ಕಾವ್ಯ ಇನ್ನಷ್ಟು ಸೊಗಸಾಗಿ ಕಾಣುವ ಹಾಗೆ ಮಾಡಿದವರು ಶ್ರೀ ದಿನೇಶ್ ಅಮ್ಮಣ್ಣಯರು. ಮುಮ್ಮೇಳ ಕಲಾವಿದರ ಭಾವನೆಗಳಿಗೆ ಜೀವವನ್ನು ನೀಡಿದವರು. ಅವರಿಗೆ ಮತ್ತೊಮ್ಮೆ ಈ ವಿದ್ವತ್ ಸಭೆಯಲ್ಲಿ ಸೇರಿದಂತಹ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಜೋರಾದ ಕರತಾಡನದೊಂದಿಗೆ ಸಲ್ಲಿಸೋಣ. ಅಗರಿ ಕುಟುಂಬದ ಸದಸ್ಯರೆಲ್ಲ ಈ ಸ್ಮರಣೀಯ ಭಾವಚಿತ್ರವನ್ನು ಸೆರೆ ಹಿಡಿಯುವಂಥ ವೇಳೆಯಲ್ಲಿ ಜೊತೆಗಿರಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ. ಬೇಗ ಎಲ್ಲರೂ, ಯಾರ ಹೆಸರನ್ನು ನಾವು ಪ್ರತ್ಯೇಕವಾಗಿ ಕರೀತಾ ಇಲ್ಲ, ದಯವಿಟ್ಟು ನೀವಾಗೆ ಬರಬೇಕು ಅಂತ ವಿನಂತಿ. ಶ್ರೀ ಗುರುಭ್ಯೋ ನಮಃ. ದುರ್ಗಾ ಪರಮೇಶ್ವರಿಯೇ ನಮಃ. ವೇದಿಕೆಯಲ್ಲಿ ಆಸನ ಆಗಿರತಕ್ಕಂಥ ವೇದಮೂರ್ತಿ ಲಕ್ಷ್ಮೀನಾರಾಯಣ ಶರಣರ ಚರಣಾರವಿಂದಗಳಿಗೆ ವಂದಿಸಿ, ವೇದಿಕೆಯಲ್ಲಿ ನೆರೆದಿರುವಂಥ ನನ್ನ ಎಲ್ಲ ಆತ್ಮೀಯ ಬಂಧು, ಆತ್ಮೀಯ ಮಿತ್ರರು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸನ ಆಗಿರತಕ್ಕಂಥ ಸಜ್ಜನ ಕಲಾ ಬಂಧುಗಳೇ, ಭಗಿನಿಯರೇ, ಅಗರಿ ಪ್ರಶಸ್ತಿ ಶ್ರೀಯುತ ರಾಘವೇಂದ್ರ ರಾಯರು ಆಮಂತ್ರಿಸುವಾಗಲೇ ಒಂದು ಮಾತು ಹೇಳಿದ್ದೆ. ಅಗರಿ ಪ್ರಶಸ್ತಿಯನ್ನು ಸ್ವೀಕರಿಸುವಂಥ ಅರ್ಹತೆ ನನ್ನಲ್ಲಿ ಇದೆಯಾ? ಯಾಕಂದರೆ ಅಗರಿ ಭಾಗವತರು ಯಕ್ಷಗಾನಕ್ಕೆ ದೊಡ್ಡ ಪ್ರಶಸ್ತಿ, ದೊಡ್ಡ ಅವಾರ್ಡ್, ಅದು ಅಗರಿ ಅವಾರ್ಡ್. ಅಂಥ ಅರ್ಹತೆ ನನ್ನಲ್ಲಿಲ್ಲ. ಹೇಗೆ ಸ್ವೀಕರಿಸಲಿ ಅಂತ ನಾನು ಅವರಲ್ಲೇ ಕೇಳಿಕೊಂಡಿದ್ದೆ. ಆಮೇಲೆ ನನ್ನಲ್ಲಿ ನಾನೇ ತೀರ್ಮಾನ ಮಾಡಿಕೊಂಡೆ, ನನಗೆ ಸಿಗುವಂಥದ್ದು ಅಗರಿಯವರ ಪ್ರಶಸ್ತಿ ಅಲ್ಲ, ಅಗರಿಯವರ ಆಶೀರ್ವಾದ ಅಂತ. ಅಗರಿ ಯಕ್ಷಗಾನಕ್ಕೆ ಗರಿ, ಅವರೇ ನಮಗೆ ದಾರಿ ಕೂಡ. ಅವರನ್ನು ನನಗೆ ಒಂದು ಭಾಗ್ಯ ಒದಗಿ ಬಂದದ್ದು ಅಂತ ಹೇಳಿದರೆ, ಸಾಮಾನ್ಯ 1977-8ರಲ್ಲಿ ಆಗ ನಾನು ಮದ್ದಳೆಗಾರನಾಗಿದ್ದೆ. ಕಟೀಲ್ನಲ್ಲಿ ತಾಳಮದ್ದಳೆ, ಸುರುವಿನ ಭಾಗಕ್ಕೆ ಅಗರಿಯವರು, ನಂತರದ ಭಾಗಕ್ಕೆ ಮಂಡೆಚ್ಚರು. ಆಗ ಮಂಡೆಚ್ಚರಿಗೆ ಮೃದಂಗವಾದನಕ್ಕೆ ನನ್ನನ್ನು ಆಹ್ವಾನಿಸಿದರು. ಅಗರಿಯವರಿಗೆ ನಿಡ್ಲೆ ನರಸಿಂಹಜ್ಜ ಮದ್ದಳೆ ಬಾರಿಸ್ತಾ ಇದ್ದರು. ಕೇಳ್ತಾ ಇದ್ದೆ ಹಾಡು. ಸ್ವಲ್ಪ ಹೊತ್ತಾಗುವಾಗ ನರಸಿಂಹಜ್ಜ ಕರೆದ್ರು, ಬನ್ನಿ 4 ಮದ್ದಳೆ ಬಾರಿಸಿ ಅಂತ. ನರಸಿಂಹಜ್ಜ ಕರೆದ ನಂತರ ನಾನು ಬರುವುದಿಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ, ಒಂದು ಇಕ್ಕಟ್ಟಿನ ಪರಿಸ್ಥಿತಿ. ಹಾಗಂತ ಅಗರಿಯವರಿಗೆ ಮದ್ದಳೆ ಬಾರಿಸಲಿಕ್ಕೆ ನನಗೆ ಧೈರ್ಯ ಇಲ್ಲ. ನಾನು ಆಗಿನ್ನೂ ಎಳೆಯವ. ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ಹೆದರ್ತಾ ಹೋಗಿ ಕೂತೆ, ಮದ್ದಳೆ ಬಾರಿಸಿದೆ. ಒಮ್ಮೆ ತಿರುಗಿ ಒಂದು ಪದ್ಯ ಮುಗಿದು ಒಮ್ಮೆ ಹೀಗೆ ತಿರುಗಿ ನೋಡಿದರು ನನ್ನನ್ನು.
ಹೆದರಿಕೆ ಆಗಿತ್ತು. ತಿರುಗಿ ನೋಡಿ ಒಂದು ಸಣ್ಣ ನಗು ಬಂತು ಅವರಿಗೆ. ಬದುಕಿಕೊಂಡೆ ನಾನು ಬಡ ಪ್ರಾಣಿ ಅಂತ ನನಗೆ, ನನ್ನ ಮನಸ್ಸಿಗೆ ಆಗ ಆಯಿತು. ಅದು ನನ್ನ ದೊಡ್ಡ ಅನುಭವ, ಅಗರಿಯವರಿಗೆ ಮದ್ದಳೆ ಬಾರಿಸಿತು. ಅಗರಿಯವರಲ್ಲಿ ಇರುವಂಥ ಆ ಗುಣಗಳೇ ಅದು. ಸ್ಪಷ್ಟ ಉಚ್ಚಾರ, ತಾಳಕ್ಕೆ ಸರಿಯಾದಂಥ ಛಂದಸ್ಸು, ಅಕ್ಷರ ಜೋಡಣೆ. ನೆಕ್ಸ್ಟ್, ಅವರ ಹಾಡಿನಲ್ಲೇ ಮದ್ದಳೆಯ ನುಡಿತಗಳು ಇರ್ತಿತ್ತು. ಇದು ನಾನು ಕಂಡುಕೊಂಡ ನನ್ನ ಅನುಭವ. ಒಂದು ಹಾಡನ್ನು ಬೇಕಾದರೆ ಅವರು ಹಾಡಿದರೆ, ನೀರೇ ಕೇಳೆ ಸತ್ಯಭಾಮೆ ಹೀಗೆ ಹಾಡಿದರೆ, ತದ್ದಿಂ ತಕ್ಕ ಧಿಂ ನದ್ದಿಂ ನಕ್ಕ ಧಿಂ ತಕ್ಕಿಟ ದಿನ್ ದತ್ತಾಂ ಹೀಗೆ ಬಾರಿಸಲಿಕ್ಕೆ ಸುಲಭ ಆಗ್ತಿತ್ತು. ಇಡೀ ಬೆಟ್ಟುಗಳೇ. ಕೆಲವು ಸಂದರ್ಭದಲ್ಲಿ ಅವರು ಕೋರೆ ತಾಳ ಅಂದರೆ ನಮ್ಮ ತಿತ್ತತಿಯ ತಾಳದಲ್ಲಿ ಅವರು ಒಮ್ಮೊಮ್ಮೆ ಆವರ್ತದ ನಡುವೆ ಆ ಎಂಬ ಅಕ್ಷರವನ್ನು ತೆಕ್ಕೊಳ್ತಾ ಇದ್ರು. ಲಕ್ಷ್ಮಣ ತಾ ನಿಲ್ಲಿದ್ದಾನೋ ರಾಕ್ಷಸೀಯ ಕಂಡನೇನು ಆ ದಾಕ್ಷಿಣ್ಯವಿಲ್ಲದೆ, ಈ ಆ ಎಂಬುದನ್ನು ನಾವು ಏನು ಅದೊಂದು ಚಾಪು. ಆ ತಾಳವನ್ನು, ಮದ್ದಳೆಯ ನುಡಿತಗಳನ್ನು ಅವರು ಮೇಳೈಸ್ತಾ ಇದ್ರು ಅಲ್ಲಿ. ಇದು ಅವರಲ್ಲಿದ್ದಂತಹ ದೊಡ್ಡ ಗುಣ ಅಂತ ನನ್ನ ಅನುಭವ. ಆ ತಾಳಕ್ಕೂ ಅವರ ಛಂದ, ಆ ಒಂದು ಅಕ್ಷರಕ್ಕೂ ಮತ್ತು ಸ್ಪಷ್ಟ ಉಚ್ಚಾರ. ಆಶುಕವಿ ರಂಗದಲ್ಲಿ ಕೃತಿ ರಚಿಸಿ ಹಾಡ್ತಿದ್ದದ್ದು ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯವೇ. ಒಮ್ಮೆ ಕಟೀಲ್ನಲ್ಲಿ ಸೇವೆಯ ಆಟ ದಿವಸ ಅಗರಿಯವರು ಅಕ್ರೂರನಲ್ಲಿ, ನಾನಾಗ ಸಣ್ಣವನೇ, ನಾನು ಆ ಪದ್ಯ ಕೇಳಲಿಕ್ಕೆ ಹೋಗಿದ್ದೆ. ಎಲ್ಲಿಗೆ ಹೋಗುವೆ ಭಾಗ್ಯ ಸಂಪನ್ನನೆ ಎಂಬ ಒಂದು ಪದ್ಯ ಸನ್ನಿವೇಶದಲ್ಲಿ ಸೇವೆ ಮಾಡಲಿಕ್ಕೆ ಬಂದ 8-10 ಸ್ತ್ರೀವೇಷಧಾರಿಗಳು ಇವರೆಲ್ಲ ಬಂದು ಅಗರಿ ಭಾಗವತರ ಕಾಲಬುಡದಲ್ಲಿ ಬಂದು ಬಿದ್ದರು. ನಂದೊಂದು ಸೇವೆ ಭಾಗವತರೆ, ನಾನು ಏನು ಅರ್ಥ ಹೇಳಬೇಕು, ಏನು ಅರ್ಥ ಹೇಳಬೇಕು. ವೇಷ ಮಾಡು, ಬಾ ರಂಗಸ್ಥಳಕ್ಕೆ, ಅಲ್ಲಿ ಮತ್ತೆ ಅರ್ಥ ಹೇಳು ಅಂತೇಳಿ ಅವ್ರನ್ನ ಕಳಿಸಿಕೊಟ್ರು. ಒಬ್ಬೊಬ್ಬರಿಗೆ ಒಂದೊಂದು ಬೇರೆ ಬೇರೆ ಪದ್ಯ ಹಾಡಿದರು. ಅದನ್ನು ಬರೆದಿಟ್ಟುಕೊಳ್ತಿದ್ರೆ ಇವತ್ತು ಅದು ಉಳೀತಿತ್ತು. ಒಂದೊಂದು ವೇಷಧಾರಿಗೆ ಒಂದೊಂದು ಅಷ್ಟು ಸ್ಪಷ್ಟವಾಗಿ ಅವರು ಹಾಡಿದಂಥ ಆ ಹಾಡು, ಅದಕ್ಕೆ ವೇಷಧಾರಿಗಳು ಅಷ್ಟು ಚೆನ್ನಾಗಿ ಅರ್ಥವನ್ನು ಹೇಳಿದರು. ಮತ್ತೊಂದು ನನ್ನ ಅನುಭವದಲ್ಲಿ ಅವರು ತೋರಿಸಿಕೊಟ್ಟ ದಾರಿಯನ್ನು ಮಂಡೆಚ್ಚರು ಅನುಸರಿಸ್ತಾ ಇದ್ದರು. ನಾನಾಗ ಮದ್ದಳೆ ವಾದಕ. ಸುಚರಿತ ಸಕಲ ಸುಗುಣ ಸಾಂದ್ರ ವಿಶ್ವಾಮಿತ್ರ ಮೇನಕೆಯ ಪ್ರಸಂಗ ಹಾಡನ್ನು ಅಗರಿಯವರು ಬೇಹಗಲ್ಲೇ ಹಾಡ್ತಾ ಇದ್ದರು. ಸುಚರಿತ ಸಕಲ ಸುಗುಣ ಸಾಂದ್ರ ಹೀಗೆ ಹಾಡ್ತಾ ಇದ್ರು ಅವರು. ಅದನ್ನು ಮಂಡೆಚ್ಚರು ಅದೇ ರಾಗದಲ್ಲಿ ಬೇಹಾಗಿನಲ್ಲೇ ಏಕತಾಳದಲ್ಲಿ ಹಾಡಿದರು. ನಾನೇ ಮದ್ದಳೆಗೆ ಇದ್ದದ್ದು. ನಾನು ಮದ್ದಳೆ ವಾದಕನಾಗಿ ಕರ್ನಾಟಕ ಮೇಳದಲ್ಲಿ ತಿರುಗಾಟ ಮಾಡಿದ ವರ್ಷ. ಮಂಡೆಚ್ಚರಲ್ಲಿದ್ದ ಗುಣ ಅದೇ. ಒಬ್ಬರು ಒಂದು ಭಾಗದಲ್ಲಿ ಅದನ್ನು, ಒಂದು ಪ್ರಸಂಗ ಆಗಲಿ, ಒಂದು ಸನ್ನಿವೇಶ ಆಗಲಿ, ಅದನ್ನು ರಂಗಕ್ಕೆ ಒಪ್ಪಿಸಿಬಿಟ್ರೆ ಮಂಡೆಚ್ಚರು ಅದನ್ನು ಮತ್ತೆ ಪುನಃ ಹಾಳು ಮಾಡಲಿಕ್ಕಿಲ್ಲ, ಅದನ್ನೇ ಹಾಗೆ ಮುಂದುವರಿಸಿ. ಅದು ಸ್ವಲ್ಪ ಲಾಲಿತ್ಯ ಜಾಸ್ತಿ ಇರಬಹುದು ಸಂಗೀತ ವಿದ್ವಾನ್ನವರು, ಇಂಥದ್ದೆಲ್ಲ. ಅದಕ್ಕೆ ಹೇಳಿದ್ದು ಅವರಲ್ಲಿ ಇದ್ದಂಥ ದೊಡ್ಡವರ ಗುಣ. ನಾವು ಸಾಮಾನ್ಯ
ಕುಪ್ಪೆ ಪದವಿನಲ್ಲಿ ಕರ್ನಾಟಕ ಮೇಳ ಕ್ಯಾಂಪ್ ಆಗುವಾಗ ನಾವು ಅದೇ ದಾರಿ ಎಡಪದವಿನಿಂದ ಕುಪ್ಪೆ ಪದಕ್ಕೆ ಹೋಗುವಾಗ ಅಗರಿಯವರ ಮನೆ ಕಾಣ್ತದೆ ನಮಗೆ. ಕೆಲವರೆಲ್ಲ ಹೇಳಿದರು, ಹೌದು ಅಗರಿದಾರೆಂದು ತೂತು ಒಂಜಿ ಪಾತೆರದು ವರ್ಕಾನ ಅಂತ. ಅಷ್ಟಾಗೋಂಗ ಮತ್ತೊಬ್ಬರೇ ಹೇಳಿದರು, ಪಾಪ ಆರು ಒರಿಯೇ ಬಂಗಾಲ ನಮ್ಮ ಮಾತ ಪೌದು ಅಲ್ಪ ಬೋದು ಬೂರೊಂಡ ಆರ ಎಂಜಿನ ಮಲ್ಪನ ಅಂತ ಹೇಳಿಕೊಂಡು. ಹಾಗಂತ ಒಮ್ಮೊಮ್ಮೆ ನಾವು ಅದೇ ದಾರಿಯಲ್ಲಿ ಕ್ರಮಿಸುವಾಗ ಇವರು ಮನೆಯಿಂದ ಇಳಿದು ರೋಡಲ್ಲಿ ನಡ್ಕೊಂಡು ಬಂದ ದಿವಸ ಉಂಟು. ಆಗ ನಾವು ಸಂಜಯ್ ಕುಮಾರ್ ಅವರಿಗೆ ಗೊತ್ತುಂಟು. ಆಗ ನಾವು ಒಮ್ಮೆ ವ್ಯಾನ್ ನಿಲ್ಲಿಸಿ ಅವರಲ್ಲಿಗೆ ಹೋಗಿ ಅವರಿಗೊಂದು ನಮಸ್ಕಾರ ಮಾಡಿ ಮಾತಾಡುವಾಗ, ಮತ್ತು ಕೆಲವರು ನಮ್ಮಲ್ಲಿ ಇದ್ದರು, ಪುಳಿಂಚದವರು, ಗುಂಪೆಯವರು, ಇಂಥವರೆಲ್ಲ. ಅವರು ಆವು ಪೋ ಪೋ ಅಂತೇಳಿ ಅವರನ್ನು ಕಳಿಸಿಬಿಡ್ತಾ ಇದ್ರು. ಇವರೆಲ್ಲ ಏನು ಅಂತ ಹೇಳಿದರೆ, ಅದನ್ನೆಲ್ಲ ಗ್ರಹಿಸುವಾಗ ರೋಮಾಂಚನ ಆಗ್ತದೆ ನಮಗೆ. ಅವರಲ್ಲಿದ್ದ ನಿಷ್ಠೆ, ಅಗರಿಯವರ ಪ್ರೀತಿ, ಹೃದಯವಂತಿಕೆ, ನಿಷ್ಠೂರತೆ, ಅಖಂಡ ಅನುಭವ, ಮಹಾನುಭಾವ, ಇದಕ್ಕಿಂತ ಹೆಚ್ಚು ನಾವು ಏನನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಗರಿಯವರು ಒಂದು ಮಾತು ರಂಗದಲ್ಲಿ ಆಗಲಿ ಎಲ್ಲಿಯಾದರೂ ಬೈದರೆ ಅದು ಬೈಗಳಲ್ಲ, ನಮಗೆ ತಿದ್ದಿಕೊಳ್ಳಲಿಕ್ಕೆ ಇನ್ನು ಮುಂದಿನ ಜಾಗ ಅಂತ ನಾವು ತೀರ್ಮಾನಿಸ್ತಾ ಇದ್ದೇವೆ. ಯಾಕೆ ಬರೀದ್ರು? ಪುನಃ ಹೋಗಿ ಭಾಗವತರೆ ನನಗೆ ಬೈದ್ರು ಯಾಕೆ ಅಂತ ಕೇಳ, ಬುಕ್ಕ ನಿಕ್ಕ ನೆರ ಅಂತೆ ಬುಕ್ಕ ಇಂಚಿನ ಮಲ್ಪಡೋದು ಐಕ ಅಂಚಾತ್ತಾ ಇರ್ತ ಒಂದು ಇಂಚ ಮಾಡು ಅಂತ ಹೇಳಿಕೊಡ್ತಾಯಿದ್ರು. ಅಂಥ ಗುಣ. ಅದನ್ನೇ ಹೇಳಿದ್ದು ನಾನು. ಒಮ್ಮೆ ಒಂದು ವೇದಿಕೆಯಲ್ಲಿ ಎಲ್ಲ ಅಭಿಮಾನಿಗಳೇ, ಅಗರಿಯವರ ಅಭಿಮಾನಿಗಳೇ ನನ್ನಲ್ಲಿ ಹೇಳಿದರು, ಭಾಗವತರೆ ಈರು ಅಗರಿತರ ಲೆಕ್ಕ ಒಂದು 2 ಪದವ ನೋಡಿ. ಆಗ ನಾನು ಹೇಳಿದೆ, ಅಗರಿದಾರೆ ಲೆಕ್ಕ ಪದವನ್ನು ಯಾರೇನು ನಡ್ತಾವಂದ ಅವು ಅಗರಿದಾರೆ ಅವಡತೆ ಆಂಡ ಆರು ತೋಜದ ಕೊರ್ನ ಸಾದಿ ಉಂಡತೆ ಆ ತಾದಿಡು 2 ಪದ ಪಣಪೆ ದಾದಾಂಡ್ಲ ಇಟ್ಟು ಚೂರು ಹೆಚ್ಚು ಕಮ್ಮಿ ಇತ್ತನದಂಡ ಕ್ಷಮೆ ಕೊರ್ಲೆಂಕ್ ಅಂತ ಹೇಳಿ ಹಾಡಿದ್ದೆ ನಾನು. ಅಗರಿಯವರು ಕೆಳಸ್ತಾಯಿ ಅಂತ ನನ್ನದೇ ಕ್ರಮದಲ್ಲಿ ಹಾಡ್ತಾ ಇದ್ದೆ. ಅಗರಿಯವರು ಕೆಳಸ್ಥಾಯಿಯಲ್ಲಿ ನಿಲ್ಲಿಸ್ತಾ ಇದ್ದರು, ಕೆಳಗಿನ ಷಡ್ಜದಲ್ಲಿ. ನಾನು ಮೇಲಿನ ಷಡ್ಜದಲ್ಲಿ ಹೋಗಿ ತಗೊಂಡು ಬಂದು ನಿಲ್ಲಿಸ್ತಾ ಇದ್ದೆ. ಕ್ರಮ, ದಾರಿ, ಆ ಸರಣೆ ಅದು ಆ ರೀತಿಯಲ್ಲೇ ಇತ್ತು. ನಾನು ಹೇಳುವುದು ಅದನ್ನು ಭಾವ. ನಾನು ಅದನ್ನು ರಾಗ ಅಲ್ಲ, ಭಾವ ಮುಖ್ಯ ಅಂತ. ಅಗರಿಯವರಲ್ಲಿ ಇದ್ದದ್ದು ಅದು. ಏನು ಒಂದು ದಿವಸ ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡಲ್ಲಿ, ಹಳೆ ಬಸ್ ಸ್ಟ್ಯಾಂಡು, ನಾನು ಹೋಗ್ತಾ ಇದ್ದಾಗ ಅಗರಿಯವರು ಕೂತ್ಕೊಂಡು ಕವಳ ಹಾಕ್ತಾ ಇದ್ದಾರೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ. ಸಿಂಪುಲು ಅಂದರೆ ಸಿಂಪುಲು ಮನುಷ್ಯ. ಹೋಗಿ ನಮಸ್ಕಾರ ಮಾಡಿದೆ, ಅಗರಿಯವರೇ ನಮಸ್ಕಾರ. ಹಾಂ ಅಂತ ಹೇಳಿದರು. ಯಾರು? ಅಮ್ಮಣ್ಣ. ಯಾರು? ಇದು ಇಲ್ಲಿಗೆ ಎಷ್ಟು ಗಂಟೆಗೆ ಬಸ್ಸು ಅಂತ, ಎಲ್ಲೋ ಒಂದು ಊರಿಗೆ ಎಷ್ಟು ಗಂಟೆಗೆ ಬಸ್ಸು ಅಂತ ಕೇಳಿ ಹೇಳ್ತೇನೆ ಟಿ ಸಿಯಲ್ಲಿ ಅಂತ ಹೇಳಿ ಕೇಳಿ ಹೇಳಿದೆ. ಅಂತ ಹೇಳಿ ಅಷ್ಟೇ. ಅದಕ್ಕೆ ದೀರ್ಘವಾಗಿ ಅವರು ಮಾತಾಡುವುದಿಲ್ಲ. ಮಾತಾಡುವ ಸಂದರ್ಭ ಬಂದರೆ ಮಾತ್ರ ಅವರು ಮಾತಾಡೋದು. ಹಾಗೆ ಅಂಥ ಒಂದು ಅಗರಿಯವರು ಶಕಪುರುಷ ಅಂತ ಹೇಳುವುದು ಅದನ್ನೇ. ಯಕ್ಷಗಾನವನ್ನು ಉದ್ಧಾರ ಮಾಡಿದಂಥ ಒಬ್ಬ ಮಹಾನುಭಾವ ಅಗರಿ ಶ್ರೀನಿವಾಸ ಭಾಗವತರು. ಮತ್ತು ರಘುರಾಮ ಭಾಗವತರು, ಇವರಿಗೆ ನಮಗೆ ಒಡನಾಟ ಇದೆ ತುಂಬ. ನಮಗೆ ಮೇಳ ತಿರುಗಾಟದಲ್ಲಿ ಒಡನಾಟ ಇಲ್ಲದಿದ್ದರೂ ಸುರತ್ಕಲ್ಲು ಮೇಳ ಮತ್ತು ಕರ್ನಾಟಕ ಮೇಳ ಜಂಟಿಯಾಗಿ ನಾವು ಬಾಂಬೆಗೆ ಹೋಗ್ತಿದ್ದ ಕಾಲದಲ್ಲಿ, ಆಗ ಮೋರ್ಲ ಸಂಜಯ್ ಶೆಟ್ಟರ ಗುರು ನರಸಿಂಹ ಮಂಡಳಿ, ಅದರಲ್ಲಿ ಜಂಟಿಯಾಗಿ ವಾರಕ್ಕೆ 1 ಆಟವ 2 ಆಟವ ಏನೋ ಆಗ್ತಿತ್ತು ಅಷ್ಟೇ. ನಮಗೆ ಚೆಂಬೂರಿನಲ್ಲಿ ವ್ಯವಸ್ಥೆ, ನನಗೆ ಪದ್ಯಾಣ ಗಣಪತಿ ಭಟ್ಟರಿಗೆ, ಅಗರ ರಘುರಾಮ ಭಾಗವತರಿಗೆ
ಮತ್ತು ತೆಕ್ಕಟ್ಟೆ ಆನಂದ ಮಾಸ್ತರಿಗೆ ಇಷ್ಟು ಜನ ಚೆಂಬೂರಲ್ಲೇ ಇವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮೋರ್ಲ ಸಂಜು ಶೆಟ್ಟರು. ಆಗ ತುಂಬ ಮಾತಾಡಿಕೊಂಡಿದ್ದೇವೆ. ಸಹೃದಯಿ ದೇವತಾ ಮನುಷ್ಯ, ಸಹೃದಯ, ತುಂಬ ಒಡನಾಟ, ಅವರ ಮಾತು, ಅವರ ಪ್ರೀತಿಯಿಂದ ಅನುಭವ, ಬಹುದೊಡ್ಡ ಅನುಭವಿ. ಯಾರೋ ಒಬ್ಬರು ಏನೋ ಸಂಜು ಶೆಟ್ಟರಿಗೆ ದೂಂಜಿ ಪುರಸಂಗನು ಎಲ್ಲಂಜಿ ಗೊಬ್ಬ ಅವಡು ಪಂಡ್ಲೆ ಈರು ಪಂಡ ಹಾಕೊಂಡು ರಘುರಾಮ್ ಭಾಗವತರಟ ಅಂತೇಳಿ ಹೇಗೆ ಆಡಿಸುವುದು ಆ ಪ್ರಸಂಗವನ್ನು? ಆಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಕೊನೆಗೆ ರಘುರಾಮ್ ಭಾಗವತರು ಬೇರೆಯೇ ಪದ್ಯ ಬರೆದದಕ್ಕೆ 2 ದಿವಸದಲ್ಲಿ ಬೇರೆ ಪದ್ಯ ಬರೆದು ಅವರು ಅದನ್ನು ಹಾಡಿ ಆಟ ಮಾಡ್ತಾಯಿದ್ರು. ಅದು ಮೋರ್ಲ ಸಂಜು ಶೆಟ್ಟರಿಗೆ ಗೊತ್ತುಂಟು. ಕೊನೆಗೆ ಅವರು ಹೇಳ್ತಾ ಇದ್ದು, ದಿಕ್ಕೊಂಜಿ ಪದ್ಯ ಈ ಪುರಸಂಗ ಒಂಜಿ ಕತೆ ಒಂದೂವರೆಗೆ ಕತೆ ಕೊಡ್ತಾನೆ, ದಿಕ್ಕೊಂಜಿ ಪುರಸಂಗ ಒಂಜಿ ಪದ್ಯ ಬರೆತೀರು ಗೊಬ್ಬವಡು ಭಾಗವತಾರೆ ಅಂತ. ಅವು ಗೊಬ್ಬಕ ಅಂತಹ ಒಂದು ಸರಳ ಸಜ್ಜನ ವ್ಯಕ್ತಿತ್ವ. ಅಂತಹ ಫಲದಿಂದಲೇ ಇವತ್ತು ಶ್ರೀನಿವಾಸ ಭಾಗವತರ ಚಿರಂಜೀವಿಗಳಾಗಿರಲಿ, ರಘುರಾಮ್ ಭಾಗವತರ ಚಿರಂಜೀವಿಗಳಾಗಿರಲಿ, ಎಲ್ಲ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ನಮ್ಮೊಂದಿಗೆಲ್ಲ ಆತ್ಮೀಯರಾಗಿದ್ದಾರೆ. ಯಕ್ಷಗಾನವನ್ನು, ಕಲೆಯನ್ನು ಇವತ್ತು ಪೋಷಿಸುವಂತಹ ಒಂದು ಮಟ್ಟದಲ್ಲಿದ್ದಾರೆ. ಇದಕ್ಕೆ ನಾವೆಲ್ಲ ಸಂತೋಷ ಪಡಬೇಕು. ಇದಕ್ಕಿಂತ ದೊಡ್ಡ ಸಂತೋಷ ಯಾವುದೂ ಇಲ್ಲ. ಇನ್ನಷ್ಟು ಕಲೆಯನ್ನು ಬೆಳೆಸಲಿ, ಪ್ರೋತ್ಸಾಹಿಸಲಿ. ಇದರ ಎಡೆಯಲ್ಲಿ ಒಂದು ಕತೆ ಹೇಳುತ್ತೇನೆ, ನಗಾಡಬೇಡಿ. ದೊಡ್ಡ ಅಗರಿ ಶ್ರೀನಿವಾಸ ಭಾಗವತರು ಎಷ್ಟು ದೊಡ್ಡ ಸ್ವಾಭಿಮಾನಿ ಅಂತ ಹೇಳೋದು. ಸಮಯ ಹೆಚ್ಚಾಗಲಿಲ್ಲಲ್ಲ, ಹೇಳ್ಬೋದಲ್ಲ. ಎಷ್ಟು ದೊಡ್ಡ ಸ್ವಾಭಿಮಾನಿ ಅಂತ ಹೇಳಿದರೆ, ರಂಗದಲ್ಲಿ ಹೌದು ನಿಷ್ಠೂರವಾದಿಯವರು, ಅವರು ಹೊರಗೂ ಕೂಡ ಹಾಗೇ ಇದ್ದರು. ಇದು ಯಾರು ಹೇಳಿದ ಕತೆ ಅಲ್ಲ, ಅದು ಅಂತೆ ಕಂತೆ ಅಂತ ನಾನು ಹೇಳಿದವರು ಸಿದ್ದಗಟ್ಟೆ ಚೆನ್ನಪ್ಪ ಶೆಟ್ಟರು. ಅವರ ನಿತ್ಯ ಒಂದು ಕಾಯಕ. ಮನೆಯಿಂದ ಬೆಳಗಾತ ಬಂದು ಎಡಪದವಿಗೆ ನಡ್ಕೊಂಡೇ ಬಂದು ಹೋಟ್ಲಲ್ಲಿ ಹೋಗಿ ಒಂದು ಚಹಾ ಕುಡಿಲಿಕ್ಕೆ ಉಂಟವರು. ಚಹಾ ಕುಡಿದು ಆವತ್ತಿನ ಉದಯವಾಣಿ ಪೇಪರ್ ಕೂತ್ಕೊಂಡು ಓದಲಿಕ್ಕೆ ಉಂಟು. ಪೇಪರ್ ಓದಿದ ನಂತರ ಅದನ್ನು ಮಡಚಿ ಕೆಳಗಿಟ್ಟು ಅವರು ರಸ್ತೆ ದಾಟಿ ಈ ಕಡೆ ಬರುವವರು. ಆ ಹೊತ್ತಿಗೆ ನೋಡಿ, ವೃದ್ಧಾಪ್ಯದ ಆ ಕಾಲ, ಅವರ ಸ್ಥಿತಿ ಹಾಗೆಯೂ ಇತ್ತು. ಕಿವಿಯು ಸ್ವಲ್ಪ ದೂರ ಆಗಿತ್ತು, ಕಣ್ಣು ಮಂಜಾಗಿತ್ತು, ನಡೀತಾ ಇದ್ದರು. ಅವರ ಶರೀರವೇ ಹಾಗೆ ಒಂದು ಸಣಕಲು ಥರ ಗಟ್ಟಿಮುಟ್ಟಾಗಿದ್ರು. ನಡ್ಕೊಂಡು ಹೋಗುವಾಗ ಮೇಲಿನಿಂದ ಕೆಳಗೆ ಬಂದ ಒಬ್ಬ ಲಾರಿಯವ ರಪ್ಪ ಬಂದು ಬ್ರೇಕ್ ಹಾಕಿ ನಿಲ್ಲಿಸಿದಂತೆ. ಇವ್ರಿಗೆ ಗೊತ್ತಿಲ್ಲ, ಆ ಲಾರಿಯ ಸೌಂಡು ಕೇಳಲಿಲ್ಲ, ಇವರನ್ನು ನೋಡಲೂ ಇಲ್ಲ. ಪಾಪ ಇವರು ರಸ್ತೆ ದಾಟ್ತಾ ಇದ್ದಾರೆ. ಆಗ ಲಾರಿಯವ ನೋಡಿ, ಲಾರಿಯವರ ಭಾಷೆ ಆಗಲ್ವ, ಒಂದು ಮಾತು ಹೇಳಿ ಹೋಯ್ತು ಅವನಿಗೆ. ಅವರು ಅಂತೂ ಅವನಿಗೂ ಗೊತ್ತಿಲ್ಲ. ದಾನೆ ಪರಬ್ಬ ಸೈಪ್ಪನ ಅಂತ ಏನೋ ಒಂದು ಮಾತು ಹೇಳಿದ್ರಂತೆ. ತಪ್ಪಾಗಿ ಗ್ರಹಿಸ್ಕೊಳ್ಬೇಡಿ, ನಾನು ಅಗರಿಯವರ ಬಗ್ಗೆ ಹೇಳುವಾಗ ಇದೆಲ್ಲ ಹೇಳಬೇಕಾಗಿದೆ ನನಗೆ. ನನಗೆ ನಾನು ಆತ್ಮೀಯತೆಯಿಂದ ಪ್ರೀತಿಯಿಂದ ಹೇಳುವಂಥದ್ದು ಅದು ಅವರ ಲ್ಯಾಂಗ್ವೇಜ್. ಇದು ಅವರಿಗೆ ಕೇಳಿದೆ, ಇದು ಅವರಿಗೆ ಕೇಳಿದೆ. ಇದನ್ನು ಚೆನ್ನಪ್ಪ ಶೆಟ್ಟರು ನನ್ನಲ್ಲಿ ಕೂತು ಈ ಕಥೆಯನ್ನೆಲ್ಲ ಹೇಳಿದ್ದಾರೆ. ಇಂಚಿನ ಭಾಗವತರೇ ಅಂತ ಹೇಳಿದ್ದಾರೆ ಅವರು. ಇವರು ಸೀದಾ ಎದ್ದು ಸೀದಾ ಡ್ರೈವರ್ನ ಹತ್ರ ಹೋಗಿ ಒಂದೇ ಮಾತು ಹೇಳಿದ್ದಂತೆ, ಅವ್ವಿ ಏನು ಕಾಪಣ ದಾನೆ ಪೋಪುಜಿ ಇಂದ ನನ್ನ ಕೆರ್ಪಾನ ಕೇರ್ರು ಅಂತೇಳಿ ಲಾರಿ ಎದುರು ಬಂದು ಕೂತದಂತೆ. ಕೇರ್ಪಂಟ ಕೇರೆ ಏನು ಅವ್ವೇ ಕಾಪಣ ದಾನೆ ಸೈಪೂಜಿ ಇಂದ ಈ ಲಾರಿ ಎದುರಿನಲ್ಲಿ ಬಂದು ಕೂತರು. ಕೂತಾಗುವಾಗ
ಇವನಿಗೆ ಗಡಿಬಿಡಿ ಆಯಿತು, ಲಾರಿ ಅವನಿಗೆ. ಇವ ಕೆಳಗಿಳ್ದ, ವಯ್ ಅವು ಅಷ್ಟಾಗ ಜನ ಎಲ್ಲ ಸೇರಿದ್ರು ಅಲ್ಲಿ, ಭಾಗವತ್ರೆ ಅಂತ. ಆ ತಾಯಿ ಕೆರ್ಪುಂಟ ಕೆರಾಡೆ ನಾನು ಪುನಃ ಇವರನ್ನು ಸಮಾಧಾನ ಪಡಿಸಬೇಕಾದ್ರೆ ಅಲ್ಲಿ ಇದ್ದವರಿಗೆ ಸಾಕಾಗಲಿಲ್ಲ ಹೊತ್ತು. ಕೊನೆಗೆ ಇವನಿಗೆ ಡ್ರೈವರಿಗೆ ಇವರು ಅಗರಿಯವರು ಅಂತ ಗೊತ್ತಾಗಿ ಅವರಿಗೆ ಕಾಲ ಅಡಿಯಲ್ಲಿ ಬಿದ್ದು ಕ್ಷಮೆ ಕೇಳಿ ಹೊರಳಾಡಿ ಎಲ್ಲ ಆಯಿತು. ಹೊರಳಾಡಿ ಆಗಿ ಇವರನ್ನು ಊರವರೆಲ್ಲ ಸೇರಿಕೊಂಡು ಭಾಗವತರು ಇರಬಲ್ಲೆ ಅಂತ ಹೇಳಿ ಪುನಃ ಮಂಚದಲ್ಲಿ ಹೋಗಿ ಒಂದು ಕುರ್ಚಿಯಲ್ಲಿ ಅವರನ್ನು ಕೂತುಗೊಳಿಸಿ ಹೋಟ್ಲಿಗೆ ಕರ್ಕೊಂಡೋಗಿ. ಆದರೂ ಇವರು ಕೇಳುವುದಿಲ್ಲ. ತಾಯಿ ಕೆರ್ಪೆ ಅಂತ ಬಂದು ಪುನಃ ಅದೇ ಶಬ್ದವನ್ನು ಮಾತಾಡ್ತಾ ಇದ್ದಾರೆ. ಪುನಃ ಡ್ರೈವರ್ ಅಲ್ಲಿ ಬಂದು ಎಲ್ಲ ಪೂರ ತಪ್ಪಂಡು ಭಾಗವತಾರೆ ಈ ಎಂಚಿನ ಶಿಕ್ಷೆಗೆ ಅವರು ಪನಲ್ಲ ಏನು ಅನುಭವಿಪು ಎಂಕು ಏನನ್ನು ವರ ಬಚಾ ಮಾಡ್ತಿರೋಡು ಅಂತ. ಆಗ ಉಳಿದವರೇ ಹೇಳಿದರು, ಪಾಪ ಅವನಿಗೆ ಗೊತ್ತಿಲ್ಲ. ಪೋ ಅಲ್ಲಿಗೆ ಮುಗೀತು. ಅದಕ್ಕಿಂತ ಕ್ಷಮಿಸಿದ್ದೇನೆ ಮತ್ತೊಂದು ಮಾಡಿ ಇಲ್ಲೂ ಎಲ್ಲ ಅವರ ಮಾತನ್ನು ಬಾಯಲ್ಲಿ ಪೋ ಅಂತ ಅವನಿಗೆ ಅದೇ ಶಿಕ್ಷೆ. ಅವ ಇನ್ನೊಬ್ಬರಿಗೆ ಅಗರಿ ಭಾಗವತರಿಗೆ ಹೇಳಿದರು ಅಂತಲ್ಲ, ಇನ್ನೊಬ್ಬ ಒಂದು ಪ್ರಾಯದ ಒಂದು ಮನುಷ್ಯನಿಗೆ ಆ ಮಾತನ್ನು ಅವ ಹೇಳಬಾರದು ಎಂಬುದರ ಅರಿವನ್ನು ಅವರು ಮಾಡಿಸಿಕೊಟ್ರು. ತನಿಗಾದ ಕಷ್ಟ ಅಲ್ಲ. ಇನ್ನೊಬ್ಬ ಯಾರಾದರೂ ಕಣ್ಣು ಕಾಣದ ಒಬ್ಬ ಮುದುಕ ದಾರಿಯಲ್ಲಿ ಹೋಗುವಾಗ ಅವ ಇನ್ನೂ ಕೂಡ ಬೈಯುವುದು ಅದೇ ಅಲ್ವ, ಅಂಥದ್ದನ್ನು ಇನ್ನೂ ಬೈಬೇಡ ಅಂತೇಳಿ ಅವನನ್ನು ಕೈ ಕಳಿಸಿಕೊಟ್ರು. ಅಂಥ ಗುಣವಂತ. ಹೇಳಿದರೆ ಎಷ್ಟೋ ಹೊತ್ತು ಹೇಳಬೇಕಾಗ್ತದೆ. ಯಾಕಂದರೆ ನನ್ನ ಅತ್ಯಂತ ಪೂಜನೀಯ ವ್ಯಕ್ತಿ ಅಗರಿ ರಘುರಾಮ್, ಇವರು ಶ್ರೀನಿವಾಸ ಭಾಗವತರು, ರಘುರಾಮ್ ಭಾಗವತರು. ಮುಚ್ಚಿನಾರೆಯಲ್ಲಿ ತಾಳಮದ್ಲೆ. ಆಗ ಶೇಣಿಯವರೇ ಹೇಳಿದರು, ವರ್ಷಾಲು ತಾಳಮದ್ಲ ಮಾಡ್ತೀರಿ ಮುಚ್ಚಿನಾಯರೇ, ಬೆಳ್ತಂಗಡಿ ಮುಚ್ಚಿನಾಯರು, ಈ ವರ್ಷ ರಘುರಾಮ್ ಭಾಗವತರನ್ನು ಕರೆಸದೇ ಇದ್ದರೆ ನನ್ನ ಅರ್ಥ ಇಲ್ಲ ಅಂತ ಹೇಳಿದರು. ಯಾಕಂದರೆ ಸುರತ್ಕಲ್ ಮೇಳದ ಒಡನಾಟವನ್ನು ಅವರು ಆವತ್ತು ನೆನಪಿಸಿಕೊಂಡ್ರು. ನನಗೆ ಅವರು ಬೇಕು ಅಂತ. ಕರ್ಮ ಬಂದ ಪ್ರಸಂಗ. ಸುರುವಿನ ಭಾಗಕ್ಕೆ ನಾನು ಕೂತೆ. ಒಂದು ಭಾರತ ವ್ರತವೇರೆ ಅಲ್ಲಿಂದ ರಘುರಾಮ ಭಾಗವತರು ಕೂತರು. ಶೇಣಿಯವರ ಭೀಷ್ಮ ಏನು ಮಾತಾಡಿದರು, ಬಹಳ ಸಂತೃಪ್ತಿಯಿಂದ. ಮುಚ್ಚಿನಾಯರು ಅವರು ತೀರಿ ಹೋಗಿದ್ದಾರೆ ಈಗ. ಇಂಥ ಸಜ್ಜನಿಕೆಯ ವ್ಯಕ್ತಿ ರಘುರಾಮ ಭಾಗವತರು. ಇವತ್ತು ಈ ವೇದಿಕೆಯಲ್ಲಿ ನಾನು ಆ ಪ್ರಶಸ್ತಿ ಅಲ್ಲ, ಆಶೀರ್ವಾದವನ್ನು ಪಡೆದಿದ್ದೇನೆ ಅಂತ ಹೇಳಿದರೆ ನನಗೆ ಈ ಜನ್ಮದ ಸೌಭಾಗ್ಯ ಇದು. ಇದಕ್ಕಿಂತ ದೊಡ್ಡ ಸೌಭಾಗ್ಯ ಯಾವುದೂ ಇಲ್ಲ. ಇದನ್ನು ಮುಂದೆ ಕೂಡ ಇಂಥ ಸಂಸ್ಥೆಗಳಿಗೆ ಸಲ್ಲಬೇಕು. ಯಾಕಂತ ಹೇಳಿದರೆ ಅಗರಿಯವರ ಪ್ರಶಸ್ತಿ ಅದು ಯಕ್ಷಧ್ರುವ ಆಗಲಿ, ಅದು ಉಳಿಬೇಕಲ್ಲಿ, ಅದು ಯಕ್ಷಗಾನವಾಗಿ ಉಳಿಬೇಕು. ಅಂತಹ ಪ್ರಶಸ್ತಿಗಳು ಇನ್ನೂ ದೊರೆಯುವಂಥ ಆಗಬೇಕು ಅವರಿಗೆ ಕೂಡ. ಅದು ಸೂರ್ಯ ಚಂದ್ರರಿರುವವರೆಗೆ ಅಂತ ನಾವೊಂದು ಮಾತು ಹೇಳುತ್ತೇವೆ ನೋಡಿ, ಹಾಗೆ ಅಗರಿ ಅಂತ ಹೇಳಿದರೆ ಅದು ಗರಿ ಯಕ್ಷಗಾನಕ್ಕೆ, ಅದು ನಮಗೆ ದಾರಿ. ಆ ದಾರಿಯಲ್ಲಿ ಇನ್ನು ಮುಂದಿನ ಭಾಗವತರಲ್ಲಿ ನಾನು ಹೇಳ್ಕೊಳ್ಳೋದು, ಈಗಿನ ಹೊಸ ಹೊಸ ಯುವ ಭಾಗವತರುಗಳು ಅಗರಿಯವರಾಗೆ ಹಾಡುವವರಿದ್ದಾರೆ. ಅಗರಿಯವರಾಗೆ ನೀವು ಹಾಡಿ, ಏನನ್ನು ಹಾಡ್ತೀರಿ, ಹೇಗೆ ಹಾಡ್ತೀರಿ ಅಗರಿಯವರ ಹಾಗೆ ಅಂತ ನೀವು ಸ್ವಲ್ಪ ತಿಳ್ಕೊಂಡು ಹಾಡಿಬಿಡಿ. ಆ ದಾರಿಯನ್ನು ಕ್ರಮಿಸಿ. ಇಲ್ಲದಿದ್ದರೆ ಏನಾಗ್ತದೆ ಗೊತ್ತಾ, ಅವರನ್ನು ಗೇಲಿ ಮಾಡಿದಾಗ ಆಗ್ತದೆ. ಹಾಡೋದು ಮಾತ್ರ ಅಗರಿಯವರಾಗೆ, ತಾಳ ಎಲ್ಲೆಲ್ಲಿಯೋ ಅವರನ್ನು ನಾವು ಅಣಕಿಸಿದಾಗ ಆಗ್ತದೆ. ಅಂಥದ್ದಕ್ಕೆ ಎಡೆ ಮಾಡಿ ಕೊಡಬೇಡಿ. ಇದು ಯಕ್ಷಗಾನದ ಭಾಗ್ಯ, ನಮ್ಮ ಭಾಗ್ಯ ಅಂತ ನಾವು ಗ್ರಹಿಸಿಕೊಂಡು ಅಗರಿಯವರ ದಾರಿಯಲ್ಲಿ, ಆ ಪಥದಲ್ಲಿ ನಾವು ಮುಂದೆ ಸಾಗೋಣ ಅಂತ ಹೇಳಿಕೊಂಡು ನಿಮ್ಮೆಲ್ಲರ ಒಪ್ಪಿಗೆ ಪಡೆದು ಈ ಅಗರಿಯವರ ಆಶೀರ್ವಾದವನ್ನು ಪ್ರಶಸ್ತಿ ರೂಪದಲ್ಲಿ ಸ್ವೀಕರಿಸ್ತೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬರಗೆ. ಜೈ ಹಿಂದ್.